ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾರೋ ಟೈಮಿಂಗ್ಸ್ ಬಂದು ಎಕ್ಸಾಕ್ಟಾಗಿ 5 ಗಂಟೆ ಆಗಿದೆ. ಈಗ 5:05. ಸೊ ಇಷ್ಟೊತ್ತಿಗೆ ಎಲ್ಲ ಸ್ನಾನ ಮಾಡಿ ಫ್ರೆಶ್ ಆಗಿ ರಿತಿಕ್ಷನ್ ಬಾ ರಿತಿಕ್ಷನ್ ಆ್ಯಕ್ಚುಲಿ ಶ್ಲೋಕ ಓದೋಕ್ಕೆ ಬಿಟ್ಟಿದ್ದೀನಿ. ಸೊ ಈ ಶ್ಲೋಕ ಓದೋದ್ರಿಂದ ಮೈಂಡ್ ತುಂಬ ಚೆನ್ನಾಗಿ ಓದ್ತಾರೆ. ಹಾಗಾಗಿ ಅದು ಯಾವುದೋ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆಯಿತಾ? ಸಣ್ಣ ನಡಿ. ಇನ್ನು ಕಾರ ನೋಡೋಕೆ ಅದೇ ಡ್ರಾಯರಲ್ಲಿ ಇರುತ್ತೆ, ಅಲ್ಲಿ ನೋಡಿ ಇರುತ್ತೆ. ಸೊ ಮನೆಯಲ್ಲೂ ಕೂಡ ಆಲ್ರೆಡಿ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ದೀನಿ 5 ಗಂಟೆಗೆ. ಸೊ ನಾನು ಎದ್ದಿದ್ದು ಟೈಮಿಂಗ್ಸ್ ಬಂದು ಇವತ್ತು 3:15 ಎದ್ದು ಮನೇಲಿ ಎಲ್ಲ ಮುಗಿಸಿ ಬಟ್ಟೆ ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗಿಸಿ ನಾವಿವತ್ತು ಹೊರಡ್ತಾ ಇರೋಂಥದ್ದು. ಈಗಾಗಲೇ ನಿಮಗೆ ನನ್ನ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಎಲ್ಲಿಗೆ ಏನು ಅಂತ. ಎಸ್ ಗೈಸ್, ಅರಸೀಕೆರೆಗೆ ಹೊರಟಿದ್ದೀನಿ, ಜೇನ್ಕಲ್ ತಿರುಪತಿ ಬೆಟ್ಟಕ್ಕೆ. ನಾನು ಆ್ಯಕ್ಚುಲಿ ಸಂಕಲ್ಪ ಮಾಡ್ಕೊಂಡಿದ್ದೆ 3 ಪೌರ್ಣಮಿ ಬಂದು ಪಾಪುನ ಎತ್ಕೊಂಡೇ ಬಂದು ಬೆಟ್ಟ ಹತ್ತುತ್ತೀವಿ ಅಂತ. ಯಾಕೆ ಅಂದರೆ ತುಂಬ ಜನ ನನಗೆ ಮಾತಾಡಿದರು, ಸೊ ಇವಳಿಗೆ ಮಕ್ಕಳಾಗಲ್ಲ ಅಂತ. ಅದರಲ್ಲೂ ನನ್ನ ಮಗಳಾದಮೇಲೆ ಆಲ್ಮೋಸ್ಟ್ ನನಗೆ ಒಂದು 6 ಅಬೋಷನ್ಸ್ ಆಗಿದೆ. ಆ ಅಬೋಷನ್ಸ್ ಆದಮೇಲೆ ನಾನು ಬೇಡ ಅಂತ ಹೇಳಿ ಬಿಟ್ಬಿಟ್ಟಿದ್ದೆ. ಅದರಲ್ಲೂ ಆ ಅಬೋಷನ್ ಎಲ್ಲ ಹೆಣ್ಮಗುನೇ ನನಗಾಗಿದ್ದಿದ್ದು. ತುಂಬ ಅಂದರೆ ತುಂಬ ಕೀಳಾಗೆ ಮಾತಾಡ್ಬಿಟ್ಟಿದ್ರು. ಇವಳಿಗಿನ್ನ ಮಕ್ಕಳಾಗಲ್ಲ, ಎಲ್ಲ ಹೆಣ್ಮಕ್ಳೇ, ಇವಳಿಗೆ ಅಂಥವ್ರ ಸಾಲು, ಇವಳಿಗೆ ಇಂಥವ್ರ ಸಾಲು. ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ನಾವು 4 ಜನನೂ ಹೆಣ್ಮಕ್ಳೇ. ಆಮೇಲೆ ನಮ್ಮ ವಂಶದ ಪೈಕಿ ದೊಡ್ಡ ಸೊಸೆಗೂ ಕೂಡ ಹೆಣ್ಮಕ್ಳೇ ಇದ್ರಂತೆ. ಸೊ ಇವಳಿಗೆ ಅವ್ರ ಸಾಲು, ಇವಳಿಗೆ ಗಂಡು ಮಕ್ಳು ಆಗೋದೇ ಇಲ್ಲ, ಇವಳಿಗೆ ಮಕ್ಕಳೇ ಆಗಲ್ಲ ಬಿಡು, ಇದು ಒಂದೇ ಅಂತೆಲ್ಲ ಹೇಳೋರು. ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡು ನನಗಿನ್ನು ಮಕ್ಕಳೇ ಬೇಡ ಅಂಥೇಳಿ ನಾನು ಸುಮ್ಮನಾಗಿದೆ. ಬಟ್ ನನಗೆ ಯಾರೋ ಒಬ್ಬರು ಹೇಳಿದ್ರು ಈ ಥರ ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳಿ. ಸರಿ ಅಂತ ಹೇಳಿ ನಾನು ಜೇನ್ಕಲ್ ಬೆಟ್ಟಕ್ಕೆ ಹೋಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ ನನಗೆ ಇನ್ನೊಂದು ಗಂಡು ಮಗು ಬೇಕು ಅಂತ ನಾನು ಆಸೆ ಪಟ್ಟಿದ್ದು ನಿಜ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಇವಳಿಗೆ ಅವ್ರ ಸಾಲು ಇವ್ರ ಸಾಲು ಅಂತ ಹೇಳಿದಾಗ, ಅದರಲ್ಲೂ ಸ್ಪೆಷಲ್ಲಾಗಿ ನನಗೆ ನಮ್ಮ ಅಮ್ಮನ ಸಾಲು ಅಂತೆಲ್ಲ ಹೇಳಿದಾಗ ನಂಗೆ ಸಿಕ್ಕಾಪಟ್ಟೆ ಹರ್ಟ್ ಆಗಿಬಿಟ್ಟಿತ್ತು ಅದ್ರ ಬಗ್ಗೆ. ಏನು ಇವ್ರು ಹಿಂಗೆಲ್ಲ ಮಾತಾಡ್ತಾರೆ ಅಂತ ಹೇಳಿ ಆಗ ಆ ದೇವಸ್ಥಾನಕ್ಕೆ ಹೋಗಿ ನನಗೆ ಇದಾದ್ರೂ ಅಬೋಷನ್ ಆಗದಿರ ಒಳ್ಳೇದಾಗಲಿ, ಇದು ಗಂಡು ಮಗು ಆಗಲಿ ಅಂತ ಹೇಳಿ ಬೇಡ್ಕೊಂಡಿದ್ದೆ. ಆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಒಂದು 2 to 3 months ಆದಮೇಲೆ ನಾನು ಕ್ಯಾರಿಂಗ್ ಆಗಿದೆ. ಆ ಕ್ಯಾರಿಂಗ್ ಆದಾಗ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಜನ ನನಗೆ ಅಯ್ಯೋ ಇವಳಿಗೆ ಎಲ್ಲ ಆಗುತ್ತೆ ಸುಮ್ಮನಿರು, ಅಬೋಷನ್ ಆಗುತ್ತೆ, ಇಲ್ಲಾಂದರೆ ಇದ್ರ ಹಿಂದೆನೇ ಇವಳಿಗೆ ಹೆಣ್ಣೆ ಅಂತೆಲ್ಲ ಚುಚ್ಚು ಮಾತಾಡೋರು. ಸಾಕೋ ನಮಗೇನಿಲ್ಲ ಅಂತ ಹೇಳಿದ್ರು ಬಟ್ ಈ ಥರ ಮಾತಾಡ್ತಾರಲ್ಲ, ಈ ಮಾತುಗಳ್ನ ಕೇಳೋದಕ್ಕೆ ಆಗಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ನಿಜವಾಗ್ಲೂ ಏನೂ ಇರಲ್ಲ, ಯಾವುದಾದ್ರೂ ಆಗಲಿ ಸೇಫಾಗಲಿ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಈ ಜನ ಮಾತಾಡೋ ಮಾತಿದೆಯಲ್ಲ, ಈ ಮಾತುಗಳ್ನ ಕೇಳೋದಕ್ಕಾಗಲ್ಲ. ಇದು ಆಲ್ಮೋಸ್ಟ್ ಯಾರ್ಯಾರಿಗೆ 2 ಮಕ್ಕಳಿರ್ತಾರೆ ಅಥವಾ ಯಾರ್ಯಾರಿಗೆ ಮೊದಲನೇ ಹೆಣ್ಮಗು ಆಗಿರುತ್ತೆ, ಇವ್ರಿಗೆ ಇದೆಲ್ಲರಿಗೂ ಕೂಡ ಅವರೆಲ್ರಿಗೂ ಕೂಡ ಈ ಟೆನ್ಷನ್ ಇದ್ದೇ ಇರುತ್ತೆ. ಆ ಮನೇಲಿ ಆ್ಯಕ್ಚುಲಿ ಏನು ಗೊತ್ತಾ, ಆ ತಂದೆ ತಾಯಿಗೂ ಇರಲ್ಲ, ಸೇಫಾಗಿರಲಿ ಅಂತ ಇರ್ತಾರೆ. ಗಂಡ ಹೆಂಡತಿಗೂ ಬೇಜಾರಿರುತ್ತೆ, ಬಟ್ ಆದರೂ ಬಿಡು ಚೆನ್ನಾಗಾಯ್ತಲ್ಲ ಅಂತ ಹೇಳಿ ಸುಮ್ಮನಾಗ್ತಾರೆ. ಬಟ್ ಈ ಥರ ಜನ ಚುಚ್ಚಿ ಮಾತಾಡ್ತಾರಲ್ಲ, ಇದನ್ನು ಕೇಳಿಸ್ಕೊಂಡು ಗಂಡನ ಮನಸ್ಸು ಡೈವರ್ಟ್ ಆಗಿಬಿಟ್ಟಿರುತ್ತೆ. ಅಂದರೆ ಅವ್ರಿಗೆ ಅದೇ ಬೇಕು ಅಂತ ಅವರು ಏನೋ ಅಂದ್ಕೊಂಡಿರಲ್ಲ. ಹೌದಲ್ವಾ, ನನಗೂ ಗಂಡು ಮಗು ಬೇಕು ಅನ್ನೋ ಮನಸ್ಸು ಅವ್ರಿಗೆ ಬರಂಗೆ ಮಾಡಿಬಿಡ್ತಾರೆ ಮಾತಾಡಿ. ಸೊ ನನಗಾಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದು ಜೇನ್ಕಲ್ ನಮ್ಮಪ್ಪ ಸ್ವಾಮಿ ಒಂದು ಭಾಗ್ಯ ಕೊಟ್ಟಿದ್ದಾನೆ ಅಂತ ಅನ್ಕೋಬೋದು. ಅದರಲ್ಲೂ ಹುಷಾರಾಗಿ ಸೇಫಾಗಿ ಗಂಡು ಮಗುನೇ ಆಯಿತು, ಚೆನ್ನಾಗಾಯಿತು. ಹಾಗಾಗಿ ಅವ್ನ ಎತ್ಕೊಂಡು 3 ಪೌರ್ಣಮಿ ಹತ್ತುತ್ತೀನಿ ಅಂತ ಹರಕೆ ಕಟ್ಕೊಂಡಿದ್ದೆ. ಸೊ ಇದು 2ನೇ ಸಲ ಹೋಗ್ತಾ ಇರೋದು. ಸೊ ಈಗ ಟೈಮ್ ಆಗಿದೆ, ಬನ್ನಿ ಹೋಗೋಣ. ಆಲ್ರೆಡಿ ಲಾಸ್ಟ್ ಹೋಗೋಷ್ಟರಲ್ಲಿ ಇಷ್ಟೊತ್ತಿಗೆ ಇನ್ನೂ ಮನೇಲೇ ಇದ್ದೆ, ಲೇಟ್ ಆಗಿಬಿಟ್ಟಿತ್ತು, ಬೆಳಗ್ಗೆ ಕರೆದೋಗಿತ್ತು. ಸೊ 6:30 ಆಗೋಗಿತ್ತು. ಈಗ ಬೇಗ ಹೋಗ್ತಾ ಇದ್ದೀನಿ. ಹೋಗೋಣ ರಿತೀಕ್ಷಾ? ಸರಿ ಆಯಿತು ಬಾ. ನಿಂದು ಸ್ಕೂಲ್ದು ಇದೆಲ್ಲ ತಗೊಂಡ? ಇನ್ನು ರಿತೀಕ್ಷನ್ ಆ್ಯಕ್ಚುಲಿ ಹಂಗೆ ಮುಗಿಸ್ಕೊಂಡು ಅರಸೀಕೆರೆ ಸ್ಕೂಲ್ ಅಲ್ವಾ, ಲಂಚ್ ಬ್ಯಾಗ್ ಎಲ್ಲ ತಗೊಂಡ?
ಅವಳನ್ನು ಆಲ್ರೆಡಿ ಅವಳನ್ನು ಕೂಡ 4 ಗಂಟೆಗೆ ಎಬ್ಬರಿಸಿ ರೆಡಿ ಮಾಡಿ ನಿದ್ದೆ ಇಲ್ಲ. ಸೊ ಅವಳನ್ನ ಹಂಗೆ ಬಿಟ್ಟು ಬರ್ತೀನಿ ಗೈಸ್. ಸರಿ ನಡಿ. ಸೊ ಇವಳನ್ನು ಹಂಗೆ ಕರ್ಕೊಂಡು ಅಲ್ಲೇ ಹೋಟೆಲಲ್ಲಿ ಏನಾದರೂ ಮಾಡಿಸಿ ಬ್ಯಾಕ್ ಮಾಡಿ ಒಂದೇ ಸತಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೊರಡ್ರ. ಏನು ಹೊರಡಬೇಕು, ಹೊರಡೋ ಟೈಮಲ್ಲಿ ರಿತಿಕ್ಷಾ ಆ್ಯಕ್ಚುಲಿ ಇವತ್ತು ವೆಡ್ನೆಸ್ಡೇ, ಯೂನಿಫಾರ್ಮ್ ಚೇಂಜು ಅಂತ ಈ ಕೆಳಗಡೆ ಬಂದು ಹೇಳ್ತಾ ಇದ್ದಾಳೆ. ಸೊ ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಬರೋಕ್ಕೆ ಲೋಕಿ ಹೋಗಿದ್ದಾನೆ. ಅಕ್ಕ ಯೂನಿಫಾರ್ಮ್ ಚೇಂಜ್ ಮಾಡ್ಕೊಂಬಂದಿಲ್ಲ ಮಗಳೇ, ಅವಳು ಬೇರೆ ಬಟ್ಟೆ ಹಾಕೋಬೇಕು. ನೀನು ಹೇಳ್ಬೇಕು ತಾನೇ? ಹೇಳ್ದ ಬಟ್ಟೆ ಬೇರೆ ಹಾಕೊಬರಕ್ಕೆ ಹೋಗಿದ್ದಾಳೆ. ಸೊ ಟೈಮ್ ಆದಾಗಲೇ ಹಿಂಗೆ ಆಗ್ಬಿಡುತ್ತೆ. ಈಗ ಯೂನಿಫಾರ್ಮ್ ಮತ್ತೆ ಚೇಂಜ್ ಮಾಡ್ಕೊಂಡು ಬಂದ್ಲು, ID ಕಾರ್ಡ್ ಎಲ್ಲ ಹಾಕೊಂಡ. ಸೊ ಇನ್ನೇ ನಾವು ಕೂಡ ಹೊರಡ್ತಾ ಇದ್ದೀವಿ. ಎಷ್ಟೊತ್ತಾಗುತ್ತೋ ಜನ ಆಲ್ರೆಡಿ ಲಾಸ್ಟ್ ಟೈಮ್ ಇನ್ನೂ ಬೇಗ ಹೋಗಿದ್ವಿ. ಈಗ ಲೇಟೇ ಹೋಯ್ತು. ಎಷ್ಟು ಬೇಗ ಇದ್ರೂ ಲೇಟ್ ಆಗೋಯ್ತು. ಶಿಕ್ಷಣಿಂದ ಆಲ್ರೆಡಿ ಬಾ ಆಮೇಲೆ ಹಾಕ್ತೀನಿ. ಲೇಟ್ ಆಗಿಬಿಟ್ಟಿದೆ. ಸೊ ನೋಡ್ತಾ ಇರ್ಬೋದು ಆಲ್ರೆಡಿ ಎಷ್ಟು ಜನ ಬಂದು ಪಾರ್ಕಿಂಗ್ ಮಾಡಿದ್ದಾರೆ ಅಂತ. ಸೊ ನಾವು ಬಂದಿರೋದೇ 6 ಗಂಟೆ. 6 ಗಂಟೆಗೇ ಎಷ್ಟು ಕ್ರೌಡ್ ಇದೆ ನೋಡಿ, ಸಿಕ್ಕಾಪಟ್ಟೆ. ನೋಡ್ತಾ ಇರ್ಬೋದು ಫುಲ್ಲು ಪಾರ್ಕಿಂಗ್ ಪ್ಲೇಸೇ ಫುಲ್ ಇದಾಗ್ಬಿಟ್ಟಿದೆ. ನನ್ನ ಮಗ ವಿಡಿಯೋ ಮಾಡ್ತಿದ್ರೆ, ಅಮ್ಮ ನನ್ನ ತೋರಿಸು ನಿನ್ನ ತೋರಿಸ್ಲಾ? ನನ್ನ ಮಗ ನನ್ನ ತೋರಿಸು ವೆದರ್ ಕೂಡ ತಗೋ ಬಾಳೆಹಣ್ಣು ಒಂದು ಸ್ವಲ್ಪ. ಪೂಜೆಗೆ ಬಾಳೆಹಣ್ಣು ತೊಗೊಂಬಂದಿರಲಿಲ್ಲ, ಹಂಗಾಗಿ ಇಲ್ಲೇ ಬಾಳೆಹಣ್ಣು ತೊಗೊಂಡು, ಬೇಡ ಎಲ್ಲ ಇದೆ ತೊಗೊಂಡು ಹೊರಡ್ತಾ ಇದ್ದೀವಿ. ಆಲ್ರೆಡಿ ಎಷ್ಟೊಂದು ಜನ ಬೆಟ್ಟ ಹತ್ತಿ ಇಳಿದು ಬರ್ತಾ ಇದ್ದಾರೆ. ನಿನ್ನ ತೋರಿಸ್ಬೇಕಾ? ಸೊ ರಿಟರ್ನ್ ಆಗ್ತಾ ಇದ್ದಾರೆ 6 ಗಂಟೆಗೆ. ಸೊ ಇಲ್ಲೆಲ್ಲ ಸೈಡಲ್ಲಿ ಫುಲ್ಲು ಸ್ಟಾಲ್ ಈ ಥರ ಹಾಕೊಂಬಿಟ್ಟಿರ್ತಾರೆ. ಈಗ ಅಂದ್ಕೊಂಡ್ರೆ ನಮಗಿಂತ ಬೇಗ ಬಂದು ಆಲ್ರೆಡಿ ಹತ್ತಿ ಇಳ್ದು ಅಲ್ಲಿ ನೋಡಿ ರಿಟರ್ನ್ ಹೋಗ್ತಾ ಇದ್ದಾರೆ. ಸೊ ಒಳಗಡೆ ಹೆಂಗೆ ಕ್ರೌಡ್ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇನ್ನೇನು ನಾವು ಕೂಡ ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದ ಹತ್ರ ಬಂದರೆ ನೋಡಿ, ಇದೇ ದೇವಸ್ಥಾನ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ತುಂಬ ಅಂದರೆ ತುಂಬ ಕ್ರೌಡ್ ಇರುತ್ತೆ. ಸೊ ಮೇಲೆ ಹತ್ತು ಹೋಗೋಕ್ಕಾಗದೇ ಇರೋರು ಇಲ್ಲಿ ನಮಸ್ಕಾರ ಮಾಡಿಕೊಂಡು ಒಳಗಡೆ ಬಂದು ಬಾಗಿಲಲ್ಲೇ ಕರ್ಪೂರ ಎಲ್ಲ ಹಚ್ಚಿ ಹೋಗ್ತಾರೆ. ಇನ್ನು ಇಲ್ಲಿಂದ ಸ್ಟಾರ್ಟ್ ಆಯಿತು. ನಾವು ಕೂಡ ಕೈ ಮುಕ್ಕೊಂಡು ಒಳಗಡೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ನಾವು ವ್ಯೂಸ್ ನೋಡಿ ಹೆಂಗೆ ಕಾಣಿಸುತ್ತೆ. ಮೇಲೆ ಹತ್ತೋರು ಮಳೆಯಲ್ಲಿ ಯಾವುದೇ ರೀತಿ ನೆನೆಯಲ್ಲ. ಅಲ್ಲಿ ಮೇಲೆ ನೋಡ್ತಿರ್ಬೋದು ಫುಲ್ಲು ಶೆಡ್ ಹಾಕಿರ್ತಾರೆ ಟಾಪಲ್ಲಿ ಫುಲ್ಲೂ. ಸೇಫಾಗಿದೆ, ಸೇಫಾಗಿ ಹೋಗ್ಬೋದು. ಅಲ್ಲಲ್ಲಿ ಹೋಗ್ತಾ ಸುಸ್ತಾದರೆ ನೀರು ಕುಡಿಯೋಕ್ಕೂ ಕೂಡ ಎಲ್ಲ ಫೆಸಿಲಿಟೀಸ್ ಇದೆ. ಇದು ಆ್ಯಕ್ಚುಲಿ ಜೇನ್ಕಲ್ಲು ಸಿದ್ದೇಶ್ವರ ಸ್ವಾಮಿ ಅಂತ ಅರಸೀಕೆರೆ ಹತ್ರ ಯಾದಾಪುರ ಅಂತ ಒಂದು ಊರು, ಅಲ್ಲೇ ಇರೋದು. ಸೊ ಇಲ್ಲೇ ನೋಡಿ ನಾನು ಹೇಳಿದ್ನಲ್ಲ ಆಗಲೇ, ಕರ್ಪೂರ ಎಲ್ಲ ಹಚ್ಕೊಂಡು ಇನ್ನು ಇಲ್ಲಿ ನಮಸ್ಕಾರ ಮಾಡಿಕೊಂಡು ಇನ್ನು ನಾವು ಕೂಡ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಇಲ್ಲಿ ಸುಸ್ತಾಯಿತು ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಎಲ್ಲಿ ಹೋದ್ರು ಅಕ್ಕ ತಮ್ಮಂದು ಫೈಟೇ ಗೈಸ್. ಇನ್ನು ಇಲ್ಲಿಂದ ಮತ್ತೆ ಶುರು ಮಾಡಿದ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ ಗೈಸ್. ರಿಟಿಕ್ಷನ್ಗೆ ಆ್ಯಕ್ಚುಲಿ ಕಂಟಿನ್ಯೂಸ್ ಆಗಿ ಹತ್ಕೊಂಡು ಹೋಗೋಣ ಬಾರಿ ಅಂದರೆ ನನಗೊಂದು ಸ್ವಲ್ಪ ರೆಸ್ಟ್ ಬೇಕು ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದಾರೆ. ಸೊ ಒಂದು ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ರೆಡಿ ಎಷ್ಟೊಂದು ಜನ ರಿಟರ್ನ್ ಆಗ್ತಾಯಿದ್ದಾರೆ, ತೋರಿಸ್ತೀನಿ ನೋಡಿ. ಇಷ್ಟೊತ್ತಿಗೆ ಆಲ್ರೆಡಿ ಪೂಜೆ ಮುಗಿಸ್ಕೊಂಡು ಆ ಸೈಡ್ ಬರ್ತಿರೋರೆಲ್ಲ ದರ್ಶನ ಆಗಿ ವಾಪಸ್ ಬರ್ತಾ ಇದ್ದಾರೆ. ಇವಾಗ ಬಂದಿದ್ದೀವಿ, ಇನ್ನು ಮುಕ್ಕಾಲು ಭಾಗ ಹೋಗಬೇಕು. ಬನ್ನಿ ಹೋಗೋಣ. ಫೈನಲಿ ನಾವು ಕೂಡ ನಾವು ಹೋಗಿದ್ದ ಟೈಮಲ್ಲಿ ಸ್ವಲ್ಪ ಫ್ರೀ ಇತ್ತು. ಬಟ್ ಹೋಗ್ತಾ ಹೋಗ್ತಾ ತುಂಬ ಅಂದರೆ ತುಂಬಾ ಕ್ರೌಡ್ ಆಗಿಬಿಡ್ತು ಗೈಸ್. ವ್ಯೂ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಅಂಥೇಳಿ. ಇನ್ನು ಅಲ್ಲಿಂದ ಮುಂದೆ ಬಂದರೆ ನೋಡಿ, ಇದೇ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಆ್ಯಕ್ಚುಲಿ 2 ಪಾದ ಇರುತ್ತೆ ಅಷ್ಟೇ. ಎಡಪಾದ ಬಲಪಾದ ಅಂತ ಅಲ್ಲೇ ಬೋರ್ಡ್ ಹಾಕಿದ್ದಾರೆ, ನೀವು ನೋಡ್ಬೋದು. ಅದಷ್ಟೇ ಈ ದೇವಸ್ಥಾನದಲ್ಲಿ ಪಾದ. ಸೊ ಸಿದ್ದೇಶ್ವರ ಸ್ವಾಮಿಗಳು ಬಂದು ಈ ಬೆಟ್ಟ ಹತ್ತಿ ನೈಟ್ ಹೆಜ್ಜೆ ಇಟ್ಟು ಹೋಗಿದ್ರಂತೆ. ಸೊ ಹಾಗಾಗಿ ಅದು ಜೇನ್ಕಲ್ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇಟ್ಟಿರೋದು. ಇನ್ನು ಅಲ್ಲಿಂದ ಮುಂದೆ ಬಂದು ಸ್ವಲ್ಪ ತೀರ್ಥ ಎಲ್ಲ ತೊಗೊಂಡು ಇಲ್ಲೇ ನಾವೇ ಹಣ್ಣು ಕಾಯಿ ಇಟ್ಕೊಂಡು ನಾವೇ ಪೂಜೆ ಮಾಡ್ಕೋಬೇಕು.
ಇದು ಗೊತ್ತಿರೋರಿಗೆ ಗೊತ್ತಿರುತ್ತೆ ಇದೇನು ಸ್ಪೆಷಲ್ಲ ಅಂತ ಅನ್ಕೋಬೋದು. ಬಟ್ ಗೊತ್ತಿಲ್ಲದೆ ಇರೋರು ನಮ್ಮಂಗೆ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡಿರೋದಷ್ಟೇ. ಸೊ ನಿಮಗೂ ಯಾರಿಗಾದರೂ ಇದೇ ಥರ ಕಷ್ಟದಿಂದ ನೀವು ಮಕ್ಕಳಾಗಿಲ್ಲ ಅಂತ ಏನಾದ್ರೂ ಯೋಚನೆ ಮಾಡ್ತಿದ್ರೆ ಒಂದ್ಸಲಿ ಬಂದು ದೇವಸ್ಥಾನಕ್ಕೆ ಹರಕೆ ಮಾಡ್ಕೊಂಡು ಹೋಗಿ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ನಾ ಎಲ್ಲ ಮುಗಿಸ್ಕೊಂಡು ಆಲ್ರೆಡಿ ಕೂತಿದ್ದೀವಿ. ಈ ಸೈಡ್ ಕೂತ್ಕೊಂಡವರೆಲ್ಲ ಮುಗಿಸಿ ಕೂತಿರೋದು. ರಿತಿಕ್ಷಾ ನೋಡಿ ಬಾಳೆಹಣ್ಣು ತಿನ್ಕೊಂಡು ಕೂತಿದ್ದಾಳೆ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಪೂಜೆ ಮುಗಿಸಿದ ತಕ್ಷಣ ನೋಡಿ ಬೆಳಗ್ಗೆನೆ ಬಾಳೆಹಣ್ಣು ತಿಂತಾ ಇದ್ದಾರೆ. ನೀನು ತಿನ್ನಲ್ವಾ? ಅಲ್ಲಿ ಯಾರೋ ಅಂಕಲ್ ಒಂದು ಬಾಳೆಹಣ್ಣು ಕೊಟ್ಟರೆ ಅದನ್ನು ತಿಂದ್ಬಿಟ್ಟಿದ್ದಾನೆ ಆಲ್ರೆಡಿ. ನಾನು ತಿಂದೆ. ಸಾಕಾ? ನಾವು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ಇನ್ನು ಅಲ್ಲಿಂದ ಹೊರಡಬೇಕಾದ್ರೆ ನೋಡಿ ಗೈಸ್, ನಾವು ಬೇಗ ಹೋಗಿದ್ದಕ್ಕೆ ಒಂದು ಸ್ವಲ್ಪ ಫ್ರೀ ಆಗಿತ್ತು. ಹೋಗ್ತಾ ಹೋಗ್ತಾ ನೋಡಿ ಎಷ್ಟು ಕ್ರೌಡ್ ಆಗಿತ್ತು ಅಂತ ಹೇಳಿದ್ರೆ ಅಲ್ಲೇ ಜಾಮ್ ಆಗಿಬಿಟ್ಟಿತ್ತು. ಅಷ್ಟು ಕ್ರೌಡ್ ಆಗಿರುತ್ತೆ ಗೈಸ್. ವಿಡಿಯೋದಲ್ಲಿ ಏನಾದರೂ ನನ್ನ ಮಗನ ಸೌಂಡ್ ಕೇಳಿದರೆ ದಯವಿಟ್ಟು ಸಾರಿ. ಇನ್ನು ಅಲ್ಲಿಂದ ನಾವು ಕೂಡ ಕೈ ಮುಕ್ಕೊಂಡು ಬರ್ತಾ ಕಡಲೆಕಾಯಿ ಎಲ್ಲ ತೊಗೊಂಡು ಇನ್ನು ಹೊರಟ್ವಿ. ಕಡಲೆಕಾಯಿ ಆ್ಯಕ್ಚುಲಿ ನೋಡೋಕೆ ಚೆನ್ನಾಗಿತ್ತು. ಮಕ್ಕಳಿಬ್ರು ಇದ್ರಲ್ಲ, ಹಾಗಾಗಿ ಅವ್ರಿಗೆ ಬೇಯಿಸ್ಕೊಟ್ರೆ ತುಂಬ ಹೆಲ್ತ್ಗೂ ಒಳ್ಳೆಯದು ಅಂತ ಕಡಲೆಕಾಯಿ ತೊಗೊಂಡು ಅಲ್ಲಿಂದ ಹೊರಟ್ವಿ. ದರ್ಶನ ಅಂತೂ ಫುಲ್ಲು ಚೆನ್ನಾಗಿ ಮುಗೀತು. ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಅಲ್ಲೇ ಒಂದು ಸ್ವಲ್ಪ ಕಡಲೆಕಾಯಿ ಎಲ್ಲ ತೊಗೊಂಡು ಇನ್ನೊಂದು ಸ್ವಲ್ಪ ಟೈಮ್ ಇದೆ ರಿತಿಕ್ಷನ್ ಸ್ಕೂಲಿಗೆ ಬಿಡೋಕೆ. ಆ್ಯಕ್ಚುಲಿ ಇಲ್ಲೇ ರೆಸ್ಟ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಹೋದ್ರೂ ಸ್ಕೂಲ್ ಗ್ರೌಂಡ್ ಹತ್ರ ಹಾಕ್ಕೊಂಡಿರ್ಬೇಕು. ಸ್ಕೂಲ್ ಮಕ್ಕಳು ಬರೋವರೆಗೂ ಅವ್ರ ಜೊತೆ ಇರಬೇಕು. ಪಾಪನ್ ಕಾರು ಮನೇಲಿ ಸುಡು. ಇವ್ನು ಏನು ಮಾತಾಡ್ತಾ ಇದ್ದಾನೆ ನೋಡಿ ಗೈಸ್, ಸಖತ್ತಾಗಿ ಮಾತಾಡುತ್ತೆ. ಮಾತಂತೂ ಎಷ್ಟು ಮಾತಾಡ್ತಾನೆ ಅಂದರೆ ಸಿಕ್ಕಾಪಟ್ಟೆ ಮಾತಾಡ್ತಾನೆ. నేను ಬ್ಯಾಕ್ ಪೇನ್ ಸ್ಟಾರ್ಟ್ ಆಯಿತು. ಇಲ್ಲೇ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಂದನೇ ಲಂಚ್ ಬಾಕ್ಸ್ ಅಲ್ಲ ಏನು ನಿನ್ನ ತೋರಿಸ್ಬೇಕಾ ಗೈಸ್? ಅವ್ನು ಕಡಲೆ ಬೀಜ ತಿಂತಿದ್ದಾನಂತೆ ನೋಡಿ ಗೈಸ್. ತೋರಿಸು. ನಾನು ಮಾತಾಡ್ತಾ ಇದ್ರೆ ಅಮ್ಮ ನಂದು ತೋರಿಸು, ನನ್ನ ತೋರಿಸು ಅಂತ ಬರ್ತಾ ಇದ್ದಾನೆ. ನೋಡ್ದಾ? ಸೊ ಇವಳು ಬಾಕ್ಸು ಎಲ್ಲ ಇಲ್ಲೇ ತೊಗೊಂಡು ಬಂದಿದ್ದೀನಿ. ಯಪ್ಪ, ಪ್ಯಾಕ್ ಮಾಡು. ಅಲ್ಲಿ ಹೋಟ್ಲಲ್ಲಿ ಏನಾದ್ರು ತಿಂದು ಅಲ್ಲೇ ಕಟ್ಟಿಸ್ಕೊಂಡು ಹೋಗಬೇಕು. ಇಲ್ಲೇ ಆ್ಯಕ್ಚುಲಿ ಬೆಟ್ಟದಲ್ಲೇ ಊಟ ಕೊಡ್ತಾರೆ. ಬಟ್ ಕ್ಯೂ ಸಿಕ್ಕಾಪಟ್ಟೆ ರಶ್ ಇದೆ. ಅಲ್ಲಿ ನಿಂತ್ಕೊಂಡು ತಿನ್ನೋದಕ್ಕಾಗಲ್ಲ ಅಂತ ಹೇಳಿ ಬಂದೆ. ಬಟ್ ಬ್ಯಾಕ್ ಪೇನ್ ಯಾವಾಗಿಂದ ಜಾಸ್ತಿ ಅಂದರೆ ನಾನು ಬಿದ್ದಾಗಿಂದ ಸಿಕ್ಕಾಪಟ್ಟೆ ಜಾಸ್ತಿ. ಅದರಲ್ಲಿ ಬೇರೆ ಮೊನ್ನೆ ತಿರುಪತಿ ಬೆಟ್ಟ ಬೇರೆ ಹತ್ತಿದೆ. ಈಗ 1 ಡೇ ಗ್ಯಾಪು ಮತ್ತೆ ಇಲ್ಲಿ ಸಿಕ್ಕಾಪಟ್ಟೆ ನೋವು ಆಗಿದೆ. ಒಂದು 10 ನಿಮಿಷ ರೆಸ್ಟ್ ತೊಗೊಂಡು ಹೋಟ್ಲಿಗೆ ಹೋಗ್ಬೇಕು. ಋತ್ವಿ ಕಡಲೆ ಬೀಜ ಅಂತ ಕೊಡೋರ್ಗೆ ಕಡಲೆಕಾಯಿ ಹಾಂ ಒಂದು ಸ್ವಲ್ಪ ಅಂತ ಕೊಡೋರ್ಗೆ ಕೊಡ ಒಂಚೂರು. ಪಪ್ಪ ಬೈಯತ್ತಾ? ಒಂಚೂರು ಕೊಡಿರ್ಲಿ. ಇನ್ನು ರಿತಿಕ್ಷನ್ ಸ್ಕೂಲಿಗೆ ಬಿಡೋಕ್ಕೂ ಕೂಡ ಟೈಮ್ ಆಗಿತ್ತು. ಇನ್ನು ಹೋಟ್ಲಲ್ಲೇ ತಿಂಡಿ ತಿನ್ಕೊಂಡು ಹೊರಡೋಣ ಅಂಥೇಳಿ ತಿಂಡಿ ತೊಗೊಂಡ್ವಿ. ಆ್ಯಕ್ಚುಲಿ ನಾನು ಇಡ್ಲಿ ತೊಗೊಂಡ್ರೆ ನನ್ನ ಮಗ ನೋಡಿ ನನಗೆ ಬೇರೆ ಕೊಡು, ನಾನು ತಿನ್ನಲ್ಲ, ನನಗೆ ಸಪ್ರೇಟ್ ಬೇಕು ಅಂತ ಇದ್ದ. ನಾವೆಲ್ಲ ಒಂದೊಂದು ತಟ್ಟೆ ತೊಗೊಂಡಿರೋದಕ್ಕೆ ಅವನು ನನಗೂ ಒಂದು ತಟ್ಟೆ ಬೇಕು ಅಂತೇಳಿ ಕೂತಿದ್ದ. ಇನ್ನು ಅವನಿಗೂ ಕೂಡ ಕೊಟ್ಟು ಇನ್ನು ಎಲ್ಲರೂ ತಿಂಡಿ ತಿಂದು ಅಲ್ಲಿಂದ ಡೈರೆಕ್ಟ್ ರಿತಿಕ್ಷನ್ನ ಸ್ಕೂಲಿಗೆ ಬಿಟ್ವಿ. ತಿಂಡಿ ಅಂತೂ ತುಂಬ ಚೆನ್ನಾಗಿತ್ತು. ಹೋಟೆಲ್ಗಳಿಗಿಂತ ಈ ಥರ ಫುಟ್ಪಾತ್ ಮೇಲೇ ತಿಂಡಿ ತುಂಬ ಚೆನ್ನಾಗಿರುತ್ತೆ. ಅಲ್ಲಿಂದ ಆ್ಯಕ್ಚುಲಿ ತಿಂಡಿ ತಿನ್ಕೊಂಡು ಈಗ ರಿತಿಕ್ಷನ್ ಸ್ಕೂಲ್ ಹತ್ರ ರೀಚ್ ಆದ್ವಿ. ರಿತಿಕ್ಷನ್ಗೆ ಕಾರಲ್ಲೇ ತಲೆ ಬಾಚಿ ಕಳಿಸ್ತಾ ಇದ್ದೀನಿ. ರಬ್ಬರ್ ಬ್ಯಾಂಡ್ ತಂದಿಲ್ಲ ಗೈಸ್, ನನ್ನ ಜಡೆದು ಬಿಚ್ಚಿ ಅವಳಿಗೆ ಜಡೆ ಹಾಕಿ ಕಳಿಸಿದ್ದೀನಿ. ಬರೀ ಇಂಥವೇ ಮಾಡೋದು. ಬಾಯ್ಲಿ ಹಿಂದೆ ಡ್ರೆಸ್ ಸರಿ ಮಾಡ್ಕೊ ಎಲ್ಲ ಇನ್ನ ಎಲ್ಲ ಬಿಟ್ಬಿಟ್ಟು ಬಾ. ಬಾಯ್, ಹುಷಾರು. ಅಪ್ಪ ಕ್ಲಾಸ್ ಹತ್ರ ಬಿಟ್ಬಿಟ್ಟು ಬರ್ಬೇಕಾ? ಬ್ಯಾಗ್ ತಗೋ ಲೋಕಿ, ಬ್ಯಾಗ್ ಅಂತಿ ತಗೋ. ಸೊ ಕ್ಲಾಸಲ್ಲಿ ಹೋಗಿ ಬಿಟ್ಟು ಬರ್ತಾಳಂತೆ. ವ್ಯಾನ್ ಆಲ್ರೆಡಿ ಗಂಡಸಿ ವ್ಯಾನ್ ಬಂದಿದೆ. ಹುಷಾರು. ಮಧ್ಯಾಹ್ನಕ್ಕೆ ಬಾಳೆಹಣ್ಣು ತಗೋ ಒಂದು.
ಸರಿ ಲಂಚ್ ತಗೋ, ಲಂಚ್ ಬ್ಯಾಗ್ ತಗೋ. ಸಂಜೆ ಹೊತ್ತು ಬರೋಕ್ಕಾಗಲ್ಲ. ತಗೋ ಸಾಂಬಾರೆಲ್ಲ ಚೆಲ್ಲಿ. ಅವನೆಲ್ಲಿರ್ತಾನೆ, ಕರ್ಕೊಂಡೋಗು. ಸರಿ ಹುಷಾರು. ಹಾ ಬಾಯ್. ಡೋರ್ ಕ್ಲೋಸ್ ಮಾಡಿ. ಹ್ಞೂ ಬಾಯ್. ನೀನು ಮಾಡು. ನೀನು ಸ್ಕೂಲಿಗೆ ಹೋಗ್ತೀಯಾ? ಮತ್ತೆ ಬಾ. ಮತ್ತೆ ಬರಲ್ಲ. ಬರೋವರೆಗೂ ಆಚೆ ಕಡೆ ಇರ್ಬೇಕು. ಅಲ್ಲಿ ನೋಡ್. ಆಯ್ತು, ಎಲ್ಲ ಪ್ರೇಯರ್ ಹಾಲಲ್ಲಿ ಇದಾರಲ್ಲ, ಅಲ್ಲಿ ಇರೋಗು. ಹೋಗು ಹುಷಾರು. ಹ್ಯಾಂಡ್ ರೈಟಿಂಗ್ ಏನಾದರೂ ಚೆನ್ನಾಗಿ ಬರ್ದಿಲ್ಲ ಅಂದರೆ ನಾನು ಹೊಡೆದು ಬಿಡ್ತೀನಿ ಸಾಯಂಕಾಲ. ಹೋಗು ಬಾಯ್. ಕಾರಲ್ಲಿ ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ ಗೈಸ್. ಇನ್ನು ದೇವಸ್ಥಾನದಿಂದ ಆ್ಯಕ್ಚುಲಿ ಡೈರೆಕ್ಟಾಗಿ ಮನೆಗೆ ಹೋಗಬೇಕು. ಸೊ ಹಾಗಾಗಿ ಇಲ್ಲೇ ಕೂತಿದ್ದೀನಿ. ಅಂದರೆ ಮನೆಗೆ ಅಂದರೆ ಹಂಗಲ್ಲ, ಬೇರೆಯವ್ರ ಮನೆಗಳಿಗೆ ಅಥವಾ ಅಂಗಡಿಗೆ ಹೋಗುವಂಥದ್ದು ಆ ಥರ ಎಲ್ಲ ಮಾಡಲ್ಲ. ದೇವಸ್ಥಾನದಿಂದ ಡೈರೆಕ್ಟ್ ಕಾಲು ಕೂಡ ತೊಳಿಬಾರ್ದು, ಹಾಗೆ ಮನೆ ಒಳಗೆ ಹೋದರೆ ತುಂಬಾ ಒಳ್ಳೆಯದು. ಇನ್ನು ನನಗೆ ಆಡ್ಕೊಂಡಿದ್ದವ್ರಿಗೆಲ್ಲ ಉತ್ತರ ಸಿಕ್ಕಿದೆ ಅಂತ ಅನ್ಸುತ್ತೆ. ಕೆಲವೊಂದ್ಸಲಿ ನಮ್ಗೆ ಏನಾದರೂ ದೇವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಕೊಟ್ಟಿಲ್ಲ ಅಂತ ಮುನ್ಸ್ಕೊಂಬಿಡೋದು, ಅಥವಾ ಕೊಟ್ಟಿಲ್ಲ ಅಂತ ಏನೋ ಬೇಜಾರು ಮಾಡ್ಕೊಳೋದು, ಈ ಥರದ್ದೆಲ್ಲ ತುಂಬ ಮಾಡ್ಕೊಳ್ತೀವಿ. ಬಟ್ ಅವ್ನು ಏನು ಮಾಡಬೇಕು ಅಂದ್ಕೊಂಡಿರ್ತಾನೋ ಅದನ್ನು ಮಾಡೇ ಮಾಡ್ತಾನೆ. ಅವನಿಗೆ ನಮಗೆ ಕೊಡಬೇಕು ಅನ್ನೋದಿದ್ದರೆ ಖಂಡಿತ ಕೊಡ್ತಾನೆ. ನನಗಂತೂ ನಾನು ಬೆಳಗ್ಗೆ ಹೇಳ್ದಂಗೆ ಸಿಕ್ಕಾಪಟ್ಟೆ ಜನ ಗೈಸ್ ಮಕ್ಕಳಾಗಲ್ಲ ಅಂತೆಲ್ಲ ಮಾತಾಡಿದರು. ಅದ್ರ ನೋವು ಏನು, ಅದೆಷ್ಟು ನೋವು ಅನುಭವಿಸ್ತಿದ್ದೀನಿ ಅನ್ನೋದು ನನಗಷ್ಟೇ ಗೊತ್ತು. ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಆ್ಯಕ್ಚುಲಿ ಏನು ಅಂದರೆ ಹೆಣ್ಮಕ್ಳಿರೋರಿಗೆ ತುಂಬ ಜನ ಚುಚ್ಚಿ ಮಾತಾಡ್ತಾರೆ. ನಿಂಗೆ ಹೆಣ್ಮಗು ಆಯಿತು, ಹಾಗೆ ನಿನ್ಗಿನ್ನ ಗಂಡ್ಮಕ್ಳಾಗಲ್ಲ, ಗಂಡ್ಮಕ್ಳು ಫಲ ಇಲ್ಲ ಅಂತ. ಇವರೇ ಡಾಕ್ಟ್ರ್ ಆಗಿಬಿಡ್ತಾರೆ, ಇವರೇ ಎಲ್ಲ ಆಗಿಬಿಡ್ತಾರೆ. ಆ್ಯಕ್ಚುಲಿ ಹೆಣ್ಮಕ್ಳನ್ನ ದೋಷಿಸ್ತಾರಲ್ಲ, ನಿನಗೆ ಗಂಡ್ಮಕ್ಳಾಗಿಲ್ಲ ಅಂತ. ಅವ್ರಿಗೆ ಅಷ್ಟು ಪರಿಜ್ಞಾನ ಇರಲ್ವೋ ಏನೋ ಗೊತ್ತಿಲ್ಲ. ಸೊ ನಮ್ಮಿಂದ ಮಕ್ಳು ಹೆಂಗಾಗುತ್ತೆ, ಗಂಡನಿಂದ ಮಕ್ಳು ಆಗೋಕ್ಕೆ ಸಾಧ್ಯ ಇರೋದು. ಬಟ್ ಅದೆಲ್ಲ ಗೊತ್ತಿದ್ರೂ ಕೂಡ ಆ ಥರ ಚುಚ್ಚಿ ಮಾತಾಡೋದ್ರಲ್ಲಿ ಅವ್ರಿಗೇನೋ ಒಂಥರ ತೃಪ್ತಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಚುಚ್ಚಿ ಮಾತಾಡ್ತಾರೆ. ಅದರಲ್ಲಿ ನಾನು ಕೂಡ ಒಬ್ಳು. ನಾನಂತೂ ಕೆಲವೊಂದೊಂದ್ಸಲಿ ಎಷ್ಟೊಂದು ಸಲ ಹತ್ಬಿಟ್ಟಿದ್ದೀನಿ. ನನ್ನ ಮಗಳಿಗೆ ಆ್ಯಕ್ಚುಲಿ ಇವಾಗ 9 ವರ್ಷ ತುಂಬಕ್ಕೆ ಬರ್ತಾ ಇದೆ. ಈಗ 9 ವರ್ಷ, ನನ್ನ ಮಗನಿಗೆ 2 ವರ್ಷ. 7-8 ವರ್ಷ ಡಿಫ್ರೆನ್ಸ್ ಇದೆ ಅವನಿಗೂ ಅವಳಿಗೂ. ಇದೇ ಇನ್ಸಿಡೆಂಟು. ನನಗೆ ಎಷ್ಟು ಮಕ್ಕಳಾದ್ರೂ ಸುಮಾರು ನನಗೆ ಗೈಸ್ ಹೇಳಬೇಕು ಅಂತ ಹೇಳಿದ್ರೆ 6 ಅಬಾರ್ಷನ್ಸ್ ಆಗಿದೆ. 6 ಅಬಾರ್ಷನ್ ಆದಮೇಲೆ ನನ್ನ ಮಗ ಹುಟ್ಟಿರೋದು. ಅದೂ ಹೆಣ್ಮಗುನೇ ಆಗುತ್ತೆ ಅಂತ ಸಿಕ್ಕಾಪಟ್ಟೆ ಮಾತಾಡಿದರು. ನನಗೆ ಆ್ಯಕ್ಚುಲಿ ಇನ್ನೊಂದೇನು ಅಂದರೆ, 2ನೇದು ತುಂಬ ವರ್ಷದ ಮೇಲಾಗಿತ್ತು. ಸೊ ಸೀಮಂತ ಮಾಡ್ಕೋಬೇಕು ಅನ್ನೋದು ತುಂಬ ಆಸೆ ಅಂತೂ ಸಖತ್ತಿತ್ತು. ಬಟ್ ನನಗೇನಂದರೆ, ಅಯ್ಯೋ ಇವಾಗ ಏನಾದರೂ ನಾನು ಸೀಮಂತ ಮಾಡ್ಕೊಬಿಟ್ರೆ 2ನೇದು ಹೆಣ್ಮಗುನೇ, ಈ ಹೆಣ್ಮಗುಗೆ ಗಂಡನ ಕೈಲಿ ಇಷ್ಟೊಂದು ಖರ್ಚು ಮಾಡಿಸಿದ್ಲು, ಇದೆಲ್ಲ ಶೋಕಿ ಬೇಕಾಗಿತ್ತಾ, ಅವಳು ಈ ಥರ ಶೋಕಿ ಆಡೋದಕ್ಕೆ ಅವಳಿಗೆ ಮತ್ತೆ ಹೆಣ್ಣಾಗಿರೋದು, ಈ ಥರ ಎಲ್ಲಿ ಮಾತಾಡ್ಬಿಡ್ತಾರೋ, ಬೇಡಪ್ಪ. ನನಗೆ ಎಷ್ಟು ಆಸೆ ಇತ್ತು ಅಂದರೆ ಗೈಸ್, ಅಷ್ಟು ಆಸೆ ಇತ್ತು. ಅಟ್ಲೀಸ್ಟ್ ಸಿಂಪಲ್ಲಾಗಾದರೂ ಸೀಮಂತ ಮಾಡ್ಕೋಬೇಕು ಅಂತ ಆಸೆ ಇತ್ತು. ಬಟ್ ಗಂಡು ಮಗು ಆಗಿಲ್ಲ ಅಂದರೆ ಎಲ್ಲರೂ ಆಡ್ಕೊಂಡ್ಬಿಡ್ತಾರೆ, ಬೇಡ ಅನ್ನೋ ಭಯ ಸಿಕ್ಕಾಪಟ್ಟೆ ಇತ್ತು. ಹಾಗಾಗಿ ಅದು ಸೀಮಂತನ ಮಾಡ್ಕೊಂಡಿಲ್ಲ. ಇನ್ನು ನಾಮಕರಣ ಮಾಡೋಣ ಅಂತ ಅಂದ್ಕೊಂಡ್ರೆ ಅಷ್ಟರಲ್ಲಿ ಮನೆ ಹಿಡ್ಕೊಂಡಿದ್ವಿ. ಸೊ ಮನೆ ಕಟ್ಟೋ ಕಡೆನೇ ಕಾನ್ಸಂಟ್ರೇಷನ್ ಎಲ್ಲ ಅಲ್ಲೇ ಆಯಿತು. ನಾಮಕರಣನೂ ಮಾಡೋಕ್ಕಾಗಲಿಲ್ಲ. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಋತ್ವಿಕದ ಆ್ಯಕ್ಚುಲಿ ಬರ್ತಡೇ ಬರೋದು 5 ವರ್ಷಕ್ಕೊಂದ್ಸತಿ. ಫೆಬ್ರವರಿ 29ಕ್ಕೆ ಅವ್ನ ಬರ್ತಡೇ ಬರೋದು. ಸೊ ಅದಕ್ಕೆ ನೆಕ್ಸ್ಟ್ 5 ವರ್ಷದ್ದು ಅವನಿಗೆ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಬಿಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಡಿಸೈಡ್ ಆಗಿದ್ದೀನಿ. ನೋಡೋಣ ಅವ್ನ ಬರ್ತಡೇ ಹೆಂಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಅಷ್ಟರಲ್ಲಿ ಒಂದು ಸ್ವಲ್ಪ ಸುಧಾರಿಸ್ಕೊಳ್ತೀವಿ. ಸೊ ಚೆನ್ನಾಗಿ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ. ಮಾಡ್ತೀನಿ. ಯಾಕೆಂದರೆ ನನ್ನ ಅಂದಿರೋರು, ನನ್ನ ಆಡ್ಕೊಂಡಿರೋರ ಮುಂದೆ ನಾನು ಒಂದೇ ಸಲ ಇದಾಗ್ಬಿಡ್ಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಫಸ್ಟು ಮನೆ ಆಗಲಿ ಅಂದ್ಕೊಂಡಿದ್ದೆ, ನೆಲೆ ಇರಲಿಲ್ಲ. ಒಂದು ನೆಲೆ ಆಗಲಿ, ಒಂದು ಸೂರಾಗಲಿ ಅನ್ನೋದು ಪ್ರತಿಯೊಂದು ಹೆಣ್ಮಕ್ಳಿಗೂ ಒಂದು ಆಸೆ ಅನ್ನೋದಿರುತ್ತೆ. ಸೊ ಒಂದು ಮನೆ ಆಯಿತು. ಫಸ್ಟು ಕಾರ್ ತೊಗೊಂಡಿದ್ದು ನಾವು ಆ್ಯಕ್ಚುಲಿ. ಇದೇ ಕಾರು. ಸೊ 8 ಸೀಟ್ ಕಾರ್ ಬೇಕು ಅಂತ ಹೇಳಿ ನನಗೆ ಇರ್ಟಿಗಾ ಕಾರೇ ಬೇಕು ಅಂತ ಹೇಳಿ ಇರ್ಟಿಗಾ ಕಾರ್ ತೊಗೊಂಡಿದ್ದು ನಾನು. ಸೊ ಫಸ್ಟ್ ಕಾರ್ ಬೇಕು ಅಂತ ಹೇಳಿ ಕಾರ್ ತೊಗೊಂಡೆ. ಅದಾದಮೇಲೆ ಮನೆ ಬೇಕು ಅಂತ ಹೇಳಿ ಮನೆ ಮಾಡಿಕೊಂಡೆ. ಮಕ್ಕಳಿಲ್ಲ ಅಂತ ಆಡ್ಕೊತಿದ್ದವ್ರಿಗೆ ದೇವರು ಒಂದು ಹೆಣ್ಣು ಒಂದು ಗಂಡು ಒಂದು ಸುಂದರವಾಗಿರೋ ಕುಟುಂಬಕ್ಕೆ ಏನು ಬೇಕೋ ಅದನ್ನು ನನಗೆ ಫಲಿಸಿದ್ದಾನೆ ಅಂತ ನಾನು ಹೇಳ್ಬೋದು.
ಇನ್ನು ನೆಕ್ಸ್ಟ್ ಇರೋದು ನನ್ನ ಮಗನಿಗೆ ಏನಾದರೂ ಒಂದು ಸ್ವಲ್ಪ ಒಡವೆ ತೆಗೆದ್ಬಿಟ್ಟು ಅವನಿಗೆ ಬರ್ತಡೇ ಜೋರಾಗಿ ಮಾಡೋಣ, ಒಂದು ಸ್ವಲ್ಪ ಸಾಲ ಇರೋದೆಲ್ಲ ತೀರಿಸ್ಕೊಂಬಿಡೋಣ ಅನ್ನೋದಿದೆ ಅಷ್ಟೇ. ಸೊ ಹಂತವಾಗಿ ಕೊಡ್ತಾರೆ. ನಮ್ಮನ್ನು ಯಾರು ಆಡ್ಕೊಂಡಿದ್ರೋ ಅವ್ರಿಗೆ ನಾವು ಮಾತಲ್ಲೇ ಉತ್ತರ ಕೊಡಬೇಕು ಅಂತ ಏನಿಲ್ಲ. ನಾವು ಸೈಲೆಂಟಾಗಿದ್ದು ಮೌನವಾಗಿ ಉತ್ತರ ಕೊಟ್ರೆ ಏನಂತಾರೆ, ಚಪ್ಪಲಿಲಿ ಹೊಡೆದಂಗೆ ಆಗಬೇಕು. ಬಟ್ ಆ ವರ್ಡ್ ಯೂಸ್ ಮಾಡಬಾರ್ದು, ಹೊಡೆದಂಗೆ ಆಗಬೇಕು. ಹೊಡಿಯೋಕ್ಕೆಲ್ಲ ನನಗಂತೂ ಅಷ್ಟು ಇದೆಲ್ಲ ಇಲ್ಲ. ಬಟ್ ನಾನು ಇನ್ನೊಂದು ಏನು ಅಂದರೆ, ನನಗೆ ಯಾರಾದರೂ ಚುಚ್ಚು ಮಾತಾಡಿದ್ರು ಏನಾದರೂ ಅಂದರು ಅಂದರೆ ಪಟ್ಟಂತ ನಾನು ರಿಯಾಕ್ಟ್ ಮಾಡಿಬಿಡಲ್ಲ. ನನಗಿವಾಗ ನೋಯಿಸಿದವ್ರಿಗೆಲ್ಲ ನಾನು ಅವತ್ತು ಮಾತು ಕೊಟ್ಟಿದ್ರೆ ಏನಿರ್ತಾಯಿತ್ತು, ಏನೂ ಇಲ್ಲ. ಇವತ್ತು ನನಗಾಗಿದೆ, ಅವರೇ ನೋಡಿ ಸುಮ್ಮನೆ ಆಗ್ತಾರೆ. ಅದಕ್ಕೆ ನಾನು ಉತ್ತರ ಕೊಡೋದೇನಿಲ್ಲ, ಭಗವಂತ ಉತ್ತರ ಕೊಡ್ತಾನೆ ಅಂದ್ಕೊಂಡು ಸುಮ್ಮನೆ ಆಗಿಬಿಡಿ. ಅವ್ರು ನಿಮ್ಗೆ ಎಷ್ಟೇ ನೋವು ಕೊಟ್ರು. ಅದರಲ್ಲೂ ನಂತರ ನಿಮಗೂ ಯಾರಾದರೂ ಚುಚ್ಚು ಮಾತಾಡಿದ್ರೆ ಅವ್ರ ಬಾಯಿಗೆ ಅವ್ರಿಗೆ ಹಾಕ್ತಾರೆ. ನಮ್ಮ ಮಕ್ಕಳು ನಮ್ಮನ್ನು ಸಾಕ್ತಾರೆ ಅನ್ನೋ ಕಾನ್ಫಿಡೆಂಟ್ ಇಟ್ಕೊಳ್ಳಿ. ಹೆಣ್ಣಾಗಲಿ ಗಂಡಾಗಲಿ ನಮಗೆ ಏನೂ ಇರಲ್ಲ. ಬಟ್ ಇಂಥವ್ರ ಮಾತಿಗೆ ಬೇಕು ಅಂತ ಅನ್ಸುತ್ತೆ ಅಷ್ಟೇ. ನಮ್ಮ ಮನಸ್ಸಲ್ಲಿ ಯಾವುದೂ ಆ ಥರದ್ದಿರಲ್ಲ. ಅಲ್ಲೋಡಲಿ ರಿತೀಕ್ಷಾ, ನಮ್ಮ ಮಾತಿಗೆ ಏನು ಆ ಥರ ಬೇಜಾರಿರಲ್ಲ. ಅವ್ರು ಮಾತಾಡೋದು ನೋಡಿ ನಮಗೆ ಬೇಕು ಅಂತ ಅನ್ಸುತ್ತೆ ಅಷ್ಟೇ. ಬಟ್ ಹೆಣ್ಮಕ್ಳಾದ್ರೆ ಅಂತ ಏನು ನಾವೇನು ಬಿಸಾಕ್ಬಿಡಕ್ಕೆ ಹೋಗಲ್ಲ. ನನ್ನಂಗೆ ನಿಮಗೂ ಯಾರಿಗಾದ್ರೂ ನೋವಾಗಿದ್ರೆ ಬೇಜಾರು ಮಾಡ್ಕೊಂಬಿಡಿ ಗೈಸ್. ಇನ್ನೇನು ಟೈಮ್ ಆಗಿದೆ. ಇವತ್ತು ಅಂಗಡಿ ಕೂಡ ಲೇಟಾಗಿ ತೆಗಿತಾ ಇದ್ದೀನಿ. ಸೊ ಬ್ಲಾಗು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ನನ್ನ ಮಗಳನ್ನ ಬಿಟ್ಟು ಬಂದಿದ್ರೆ ನೋಡಿ, ಮತ್ತೆ ನಮಗೆ ಬಾಯ್ ಮಾಡೋದಕ್ಕೆ ಅಂತ ಹೇಳಿ ಮತ್ತೆ ಬಂದಿದ್ದಾಳೆ. ಸೊ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು.